ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ಯಾಬಿನೆಟ್ ಇವತ್ತು ಏನು ನಿರೀಕ್ಷೆ ಸರ್? ಅಲ್ಲ, ಈಗ ಇವತ್ತು ನಾವು ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ AICC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಇವರು ಅಧ್ಯಕ್ಷರು, ex-CM ಅವರೆಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ಪ್ರೊಲಾಂಗ್ ಆಗ್ತಾನೆ ಇದೆ ಸರ್. ಎಲ್ಲೋ ಒಂದು ಕಡೆಗೆ ಇಬ್ಬರು ಒಂದೇ ಪೇಜಿಗೆ ಬರೋಕ್ಕೆ ಆಗ್ತಿಲ್ವಾ? ಅವ್ರು ಕೊಡ್ತಿರೋದನ್ನು ಇವ್ರು ಒಪ್ತಿಲ್ಲ, ಇವ್ರು ಹೇಳ್ತಿರೋದನ್ನು ಅವ್ರು ಒಪ್ತಿಲ್ಲ, ಆ ಥರ ಇಲ್ಲ. ಕಾರಣ ಅದಲ್ಲ. ಕಾರಣ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಪ್ರವಾಸದಲ್ಲಿದ್ದರು, ಬಂದಿದ್ದಾರೆ. ಈಗ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ. ಪ್ರಯಾರಿಟಿ ಪಾರ್ಲಿಮೆಂಟಿಗೆ ಕೊಡಬೇಕಾ, ನಮ್ಮ ಎಕ್ಸ್ಪೆನ್ಷನ್ಗೆ ಕೊಡಬೇಕಾ ಅಂತ ಅಷ್ಟೇ. ಆಗುತ್ತೆ, ಇವತ್ತು ನಾಳೆ ಆಗ್ಬಿಡುತ್ತೆ. ಸರ್, ಇವತ್ತು ಈಗಷ್ಟೇ ಜಮೀರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಹೆಚ್ಚುವರಿ DCM ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಒಂದು ಕೂಗಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನು ತೀರ್ಮಾನ ಹೈಕಮಾಂಡ್ ಮಾಡ್ತಾರೋ ಅದನ್ನೆಲ್ಲ ನಾವು ಒಪ್ಕೋಬೇಕಲ್ವಾ? ಇವತ್ತಾಗ್ಬೋದು ಸರ್ ಅಂದಾಜು? ನನಗೂ ಅನಿಸುತ್ತೆ ಆಗುತ್ತೆ ಅಂತ. ಇವತ್ತಾದರೆ ನಾಳೆನೇ ಮಾಡ್ತಾರೆ. ಅದು ಸಮಯ ಕೊಡೋದಿಲ್ಲ ಹೆಚ್ಚು, ಯಾಕೆಂದರೆ ಮತ್ತೆ ತಿರ್ಗಾ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಇಮಿಡಿಯೇಟಾಗಿ ಮಾಡ್ತಾರೆ. ರಾಜಭವನದಲ್ಲಿ ತಯಾರಿ ಎಲ್ಲ ಆಗ್ತಾ ಇದೆ ಮಾಡ್ಕೊಳ್ಳೋಕೆ ಮೊದಲೇ ಹೇಳಿದಾರಲ್ಲ ಅವ್ರಿಗೆ. ಥ್ಯಾಂಕ್ ಯು ಸರ್. ಕ್ಯಾಬಿನೆಟ್ ಇವತ್ತು ಏನು ನಿರೀಕ್ಷೆ ಸರ್? ಅಲ್ಲ, ಈಗ ಇವತ್ತು ನಾವು ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ AICC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಇವರು ಅಧ್ಯಕ್ಷರು, ex-CM ಅವರೆಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ಪ್ರೊಲಾಂಗ್ ಆಗ್ತಾನೆ ಇದೆ ಸರ್. ಎಲ್ಲೋ ಒಂದು ಕಡೆಗೆ ಇಬ್ಬರು ಒಂದೇ ಪೇಜಿಗೆ ಬರೋಕ್ಕೆ ಆಗ್ತಿಲ್ವಾ? ಅವ್ರು ಕೊಡ್ತಿರೋದನ್ನು ಇವ್ರು ಒಪ್ತಿಲ್ಲ, ಇವ್ರು ಹೇಳ್ತಿರೋದನ್ನು ಅವ್ರು ಒಪ್ತಿಲ್ಲ, ಆ ಥರ ಇಲ್ಲ. ಕಾರಣ ಅದಲ್ಲ. ಕಾರಣ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಪ್ರವಾಸದಲ್ಲಿದ್ದರು, ಬಂದಿದ್ದಾರೆ. ಈಗ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ. ಪ್ರಯಾರಿಟಿ ಪಾರ್ಲಿಮೆಂಟಿಗೆ ಕೊಡಬೇಕಾ, ನಮ್ಮ ಎಕ್ಸ್ಪೆನ್ಷನ್ಗೆ ಕೊಡಬೇಕಾ ಅಂತ ಅಷ್ಟೇ. ಆಗುತ್ತೆ, ಇವತ್ತು ನಾಳೆ ಆಗ್ಬಿಡುತ್ತೆ. ಸರ್, ಇವತ್ತು ಈಗಷ್ಟೇ ಜಮೀರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಹೆಚ್ಚುವರಿ DCM ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಒಂದು ಕೂಗಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನು ತೀರ್ಮಾನ ಹೈಕಮಾಂಡ್ ಮಾಡ್ತಾರೋ ಅದನ್ನೆಲ್ಲ ನಾವು ಒಪ್ಕೋಬೇಕಲ್ವಾ? ಇವತ್ತಾಗ್ಬೋದು ಸರ್ ಅಂದಾಜು? ನನಗೂ ಅನಿಸುತ್ತೆ ಆಗುತ್ತೆ ಅಂತ. ಇವತ್ತಾದರೆ ನಾಳೆನೇ ಮಾಡ್ತಾರೆ. ಅದು ಸಮಯ ಕೊಡೋದಿಲ್ಲ ಹೆಚ್ಚು, ಯಾಕೆಂದರೆ ಮತ್ತೆ ತಿರ್ಗಾ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಇಮಿಡಿಯೇಟಾಗಿ ಮಾಡ್ತಾರೆ. ರಾಜಭವನದಲ್ಲಿ ತಯಾರಿ ಎಲ್ಲ ಆಗ್ತಾ ಇದೆ ಮಾಡ್ಕೊಳ್ಳೋಕೆ ಮೊದಲೇ ಹೇಳಿದಾರಲ್ಲ ಅವ್ರಿಗೆ. ಥ್ಯಾಂಕ್ ಯು.